ಹಾಯ್ ಮೇಡಮ್. ಹಾಯ್, ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮ್ಮ ಮನೆ ಸೇಲ್ಗಿದೆಯಾ? ಹೌದು ಸರ್, ಸೇಲ್ಗಿದೆ. ಮೇಡಮ್, ಸೈಟ್ ಡೈಮೆನ್ಷನ್ ಇದು 30-40 ಸರ್. 30-40 ಏನು ಮೇಡಮ್? ಪಾರ್ಕಿಂಗ್ ಸ್ಪೇಸ್ ಯಾವ ತರ ಇದೆ? 2 ವೀಲರ್ 2, ಒಂದು ಕಾರ್ ನಿಲ್ಸ್ಬೋದು ಸರ್. ಓಕೆ. ವಾಟರ್ ಸ್ಟೋರೇಜ್ 12,000 ಇದೆ. ವಾಟರ್ ಸ್ಟೋರೇಜ್, ಪಾರ್ಕಿಂಗು 2 ವೀಲರ್ 2 ಇದೆ, ಆಗ್ಬೋದು. ಒಂದು ಕಾರ್ ನಿಲ್ಸ್ಬೋದು. ಬೋರು ಓಕೆ, ಬೋರ್ ಇದೆ. ಅದು ಲೇಔಟ್ಗೆಲ್ಲ ಒಂದು ಬೋರ್ ಇದೆ. ಟೀಕುಟ್ ಡೋರ್ ಇದೆ. ನಾರ್ತ್ ಫೇಸಿಂಗ್ ಮನೆ, ಮತ್ತೆ ಬಿಲ್ಡಿಂಗ್ ಮತ್ತೆ ಡೋರ್ ಎರಡು ನಾರ್ತ್ ಫೇಸ್ ಮೇಡಮ್? ಹೌದು ಸರ್. ಕೆಳಗಡೆ ಬನ್ನಿ. ಆಗಿದೆ. ಅಲ್ಲಲ್ಲಿ ದೇವ್ರ ರೂಮ್ ಇದೆ. ಓಕೆ, ಅದು ಕೂಡ ನಾರ್ತ್ ಫೇಸಿಂಗ್ ಇದೆ? ಹೌದು ಸರ್, ನಾರ್ತ್ ಫೇಸ್. ಓಪನ್ ಕಿಚನ್ ಸರ್. ಓಪನ್ ಕಿಚನ್, ಅದು ಇದು ಕೂಡ ಕಂಪ್ಲೀಟ್ ಮಾಡ್ಕೊಡ್ತೀರಲ್ಲ? ಹೌದು ಸರ್, ಕಂಪ್ಲೀಟ್ ಮಾಡ್ಕೊಡ್ತೀವಿ ಫುಲ್. ಮೇಡಮ್, ಕಿಚನ್ ಅದು ಸೆಲ್ಫ್ ಎಲ್ಲ ಕವರ್ ಆಗುತ್ತಲ್ಲ? ಹೌದು ಸರ್, ವುಡ್ ವರ್ಕ್ ಅಲ್ಲೆಲ್ಲ ಕವರ್ ಆಗುತ್ತೆ. ಓಕೆ ಮೇಡಮ್, ನೆಕ್ಸ್ಟ್ ಕಿಚನ್ ಆಯ್ತು, ದೇವ್ರ ಮನೆ ಆಯ್ತು. ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀರಾ? ಸರ್, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಕಬೋರ್ಡ್ಸ್ ಎಲ್ಲ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ವಾಶ್ರೂಮ್. ಫಿನಿಶಿಂಗ್ ಮಾಡ್ತೀವಿ ಸರ್. ಓಕೆ, ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದು ಈ ಸ್ಪೇಸ್ ಅಲ್ಲಿ. ಮೇಡಮ್, ನೆಕ್ಸ್ಟ್ ರೂಮ್ ನೋಡೋಣ ಬನ್ನಿ. ಓಕೆ ಸರ್. ಕಾಮನ್ ಬಾತ್ರೂಮ್ ಬರುತ್ತೆ. ಹೌದು ಸರ್, ಎಸ್. ನೆಕ್ಸ್ಟ್ ಅಲ್ಲಿಂದ ಬರೋದಾದ್ರೆ ಮೇಡಮ್? ಇದೆ ಸರ್, ಚಿಲ್ಡ್ರನ್ ಬೆಡ್ರೂಮ್ ಸರ್ ಇದು. ಓಕೆ ಮೇಡಮ್, ಇದು ರೂಮ್ ಸ್ಪೇಸ್ ಏನಿದೆ ಮೇಡಮ್? ಇದು 11/10 ಇದೆ ಸರ್. 11/10. ಎಸ್ ಸರ್. ಇದು ವುಡ್ ಎಲ್ಲ ಫುಲ್ ಟೀಕ್ ವುಡ್ ಇದೆ ಮೇಡಮ್ ಇದು? ಹೌದು ಸರ್, ವುಡ್ ಎಲ್ಲ ಟೀಕ್ ವುಡ್ ಇದೆ ಸರ್. ಮೇಡಮ್, ನೆಕ್ಸ್ಟ್ ಇಲ್ಲಿ ಮೀಟರ್ ಬೋರ್ಡ್ಸ್ ಬರುತ್ತೆ ಸರ್. ಓಕೆ. ಇಲ್ಲಿ ಪ್ಲೇಸಸ್ ಇದೆ. 2 ವೀಲರ್ ಬೇಕಾದ್ರೆ ಪಾರ್ಕ್ ಮಾಡಬಹುದು. ತಿನ್ಸ್ ಬೇಕಾದ್ರೆ ಏನಾದ್ರು ಓಕೆ ಇಡಬಹುದು. ಮೋಟರ್ ಇಟ್ಕೋತೀರಾ? ಹೌದು ಸರ್, ಇಟ್ಕೋಬಹುದು. ಇಲ್ಲಿ ಮೇಡಮ್ ರೈಲಿಂಗ್ಸ್ ಎಲ್ಲ ಬರುತ್ತೆ ಸರ್. ಇಲ್ಲೂ ಗ್ರಿಲ್ ಎಲ್ಲ ಬರುತ್ತಲ್ವಾ? ಹೌದು ಸರ್, ಇದೆಲ್ಲ ಬರುತ್ತೆ. ಮೇಲೆ ಹೋಗೋಣ ಸರ್. ಓಕೆ. ಮೇಡಮ್, ಎಷ್ಟು ಪಿಲ್ಲರ್ ಬರುತ್ತೆ ಇಲ್ಲಿ? 12 ಸರ್. 12 ಪಿಲ್ಲರ್ಸ್ ಕಾಮನ್ ಆಗಿ 30-40 ಬರುವಂತದ್ದು. ಮೇಡಮ್, ಇದು ಪರ್ಮಿಷನ್ ಎಷ್ಟಿದೆ? G+3 ಸರ್. ಓಕೆ, G+3 ಪರ್ಮಿಷನ್ ಇದೆ. ಹೌದು ಸರ್. ಓಕೆ ಮೇಡಮ್, ಓವರ್ ಟ್ಯಾಂಕ್ ಕೂಡ ಮಾಡಿದೀರಾ? ಹೌದು ಸರ್, ಓವರ್ ಟ್ಯಾಂಕ್ ಮೇಲೆ ಇಟ್ಕೋಬಹುದು ಸರ್. ಇಲ್ಲಿ ವಾಟರ್ ಕನೆಕ್ಷನ್ ಮತ್ತೆ ಪವರ್ ಕನೆಕ್ಷನ್ ಬರುತ್ತೆ ಮೇಡಮ್? ಇಲ್ಲಿ ವಾಷಿಂಗ್ ಮಿಷಿನ್ ಏನಾದ್ರು ಬರುತ್ತೆ ಸರ್. ಕನೆಕ್ಟಿವಿಟಿ ಏರಿಯಾಸ್ ಎಲ್ಲ ಯಾವ ತರ ಹೇಳ್ಬೋದು ಮೇಡಮ್ ನೀವು? ಚಿಂತಾಮಣಿ ರೋಡ್ ಹೈವೇ. ಓಕೆ. ಚಿಕ್ಕನಲ್ಲೂರು. ಓಕೆ, ಇಲ್ಲಿ ವೆಹಿಕಲ್ಸ್ ಎಲ್ಲ ಏನ್ ಹೋಗ್ತಾ ಇದೆಯಾ? ಇದು ಚಿಂತಾಮಣಿ ಹೈವೇ ಸರ್, ಇದು ಚಿಂತಾಮಣಿ ಹೈವೇ. ಓಕೆ. ಹೊಸಕೋಟೆಯಿಂದ 3 ಕಿಲೋಮೀಟರ್ ಆಗುತ್ತೆ ಚಿಕ್ಕನಲ್ಲೂರು. ಓಕೆ ಮೇಡಮ್, ಈ ಕಡೆ ಏರ್ಪೋರ್ಟ್ ಅಂದ್ರೆ 15 ಕಿಲೋಮೀಟರ್ ಆಗುತ್ತೆ ಸರ್, ಏರ್ಪೋರ್ಟ್ ರೋಡ್. ಓಕೆ ಮೇಡಮ್, ಯಾವ್ದು ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರು? ಆ ಫ್ಯಾಕ್ಟರಿ ಗೇಟ್ ಇದೆ ಸರ್, ಇಲ್ಲಿ ಇಂಡಸ್ಟ್ರಿ ಏರಿಯಾ. ಓಕೆ, ಎಷ್ಟು 500 ಮೀಟರ್ ಇದೆಯಾ? 500 ಮೀಟರ್ ಅಲ್ಲಿ ಇದೆ ಸರ್. ಮೇಡಮ್, ಹಾಸ್ಪಿಟಲ್ ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ? MEG ಹಾಸ್ಪಿಟಲ್ ಬರುತ್ತೆ ಸರ್ ಇಲ್ಲಿ. ಮೇಡಮ್, ಕಾಲೇಜ್ ಅಂದ್ರೆ ಡಾನ್ ಬಾಸ್ ಕಾಲೇಜ್ ಬರುತ್ತೆ ಸರ್. ಓಕೆ, ಸ್ಕೂಲ್ ಯಾವ್ದಾರು ಗೊತ್ತಿದೆ ಮೇಡಮ್ ನಿಯರೆಸ್ಟ್? ಡಾನ್ ಬಾಸ್ ಸ್ಕೂಲೇ ಬರುತ್ತೆ ಸರ್. ಕಾಲೇಜು ಇದೆ, ಸ್ಕೂಲು ಇದೆ ಸರ್. ಮೆಟ್ರೋ ಸರ್, ವೈಟ್ ಫೀಲ್ಡ್ ಇಂದ ಅಪ್ಕಮಿಂಗ್ ಬರುತ್ತೆ ಸರ್ ಇಲ್ಲಿಗೆ, ಮೆಟ್ರೋಗೆ. ಓಕೆ, ಈ ಲೈನ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಫ್ಯೂಚರ್. ಈಗ ರೀಸೆಂಟ್ಲಿ ಅಪ್ಕಮಿಂಗ್ ಇಲ್ಲಿ ಮೆಟ್ರೋ ಕನೆಕ್ಟ್ ಆಗುತ್ತೆ. ಓಕೆ, ಈ ನಿಯರೆಸ್ಟ್ ವೈಟ್ ಫೀಲ್ಡ್ ಇದೆ? ಹೌದು, ನಿಯರೆಸ್ಟ್ ವೈಟ್ ಫೀಲ್ಡ್ ಇದೆ. ಅಪ್ಕಮಿಂಗ್ ಅಲ್ಲಿ ಆಗ್ತಾ ಇದೆ ಸರ್. ಮೇಡಮ್, ಈ ಲೇಔಟ್ ನೇಮ್? ಫಾರ್ಚುನರ್ ಸರ್. ಸೈಟ್ ನಂಬರ್ ಮೇಡಮ್? 28 ಸರ್. ಮೇಡಮ್, ಈ ಪ್ರಾಪರ್ಟಿ ಲೋನ್ ಎಲ್ಲ ಆಗುತ್ತಾ? ಆಗುತ್ತೆ ಸರ್. ಅಪ್ರೂವಲ್ ಯಾವ್ದಿದೆ? BMRDA ರೇರಾ ಅಪ್ರೂವ್ಡ್ ಲೇಔಟ್. ಈ ಬಿಲ್ಡಿಂಗ್ನ ವಿಶೇಷ ಏನಪ್ಪ ಅಂತಂದರೆ, ನೋಡ್ತಾ ಇರ್ಬೋದು, ರೆಡ್ ಬ್ರಿಕ್ಸಿಂದನೇ ಕಟ್ಟಿದ್ದಾರೆ ಈ ಮನೇನ. ಹಾಗಾಗಿ ಇದು ತುಂಬ ರೇರೆಸ್ಟ್ ಮನೆ ಅಂತ ಹೇಳ್ಬೋದು. ಇವಾಗ ಎಲ್ಲ ಆಲೋ ಬ್ಲಾಕ್ಸಲ್ಲಿ ಕಟ್ತಿದ್ದಾರೆ, ಆದರೆ ಇವರು ರೆಡ್ ಬ್ರಿಕ್ಸಲ್ಲಿ ಮಾತ್ರ ಕನ್ಸ್ಟ್ರಕ್ಷನ್ ಮಾಡೋದು. ಏನಪ್ಪ ಇದು ಈ ಥರ ಅಂಡರ್ ಕನ್ಸ್ಟ್ರಕ್ಷನಲ್ಲಿರುವಂಥ ಮನೆಗಳನ್ನ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ನೋಡಿ, ಈ ಥರ ನಿಮಗೊಂದು ರೆಫರೆನ್ಸ್ ಮನೆ ಕೂಡ ತೋರಿಸ್ತೀವಿ. ಸೊ ಲೈಕ್ ದಟ್ ಸೇಮ್ ಇದೇ ಥರ ನಿಮಗೆ ಇಂಟೀರಿಯರ್ ಎಲ್ಲ ಬರುತ್ತೆ, ಕಂಪ್ಲೀಟ್ ಆಗುತ್ತೆ ಈ ಮನೆಗೆ. ಹಾಗಾಗಿ ನೀವು ಇದೇ ಸ್ಟೇಜಲ್ಲಿ ಬಂದು ನೀವು ಒಂದ್ಸಲಿ ಕಮಿಟ್ ಆದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸೇಷನ್ ಕೂಡ ನೀವು ಮಾಡಿಸ್ಕೋಬೋದು. ಸೊ ಅದೊಂದು ಆಪ್ಷನ್ಸ್ ನಿಮ್ಗೆ ಇರುತ್ತೆ. ಜಸ್ಟ್ ನೀವು ಮಾಡಬೇಕಾಗಿರೋದು ಏನಂತಂದರೆ, ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ಒಂದು ಸಲ ಡೈರೆಕ್ಟಾಗಿ ಮನೇನ ವಿಸಿಟ್ ಮಾಡಿ. ಸೊ ನಿಮ್ಗೆ ಏನು ಪ್ರೈಸ್ ಬೇಕೋ ಅದನ್ನು ನೀವು ಫೈನಲ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಸೊ ಅಗ್ರಿಮೆಂಟ್ ಅಮೌಂಟ್ ನೀವು ಪೇ ಮಾಡಿ ನೀವು ರಿಜಿಸ್ಟ್ರ್ ಮಾಡ್ಕೊಳ್ಳೋಕ್ಕಿಂತ ಬಿಫೋರ್ ನೀವು 1.5 ಮಂತ್ ಟೈಮ್ ಕೊಟ್ಟರೆ, ಸೊ ಆ ಟೈಮಲ್ಲಿ ನಿಮಗೆ ಈ ಮನೆ ಕಂಪ್ಲೀಟಾಗಿ ನಿಮಗೆ ಹ್ಯಾಂಡ್ ಓವರ್ ಆಗುತ್ತೆ. ಸಮ್ ಟೋಕನ್ ಅಡ್ವಾನ್ಸ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ತೊಗೊಂಡು ಲೀಗಲ್ ಚೆಕ್ ಮಾಡಿಕೊಂಡು ನೀವು ಲೋನ್ ಅಪ್ಲೈ ಮಾಡಿದ್ರೆ, ಲೋನ್ ಡಿಸ್ಪೋಸಲ್ ಆಗಿ ರಿಜಿಸ್ಟ್ರೇಷನ್ ಆಗೋದ್ರೊಳಗಡೆ ಮನೆ ರೆಡಿಯಾಗಿರುತ್ತೆ. ಹೊಸಕೋಟೆ ಟೋಲ್ ಆದಮೇಲೆ ಚಿಂತಾಮಣಿ ಕಡೆ ಹೋಗುವಂಥ ರೋಡ್ ಇದು. ಈ ರೋಡಲ್ಲಿ ನಿಮ್ಗೊಂದು ಫ್ಲೇವರ್ ಬರುತ್ತೆ. ಈ ಫ್ಲೇವರ್ ರೈಟ್ಗೆ ಹೋದರೆ ನಿಮಗೆ ಕೋಲಾರ ಹೋಗುತ್ತೆ, ಲೆಫ್ಟ್ ಹೋಯ್ತು ಅಂತಂದರೆ ದಬಾಸ್ಪೇಟೆ ಬರುತ್ತೆ. ಸೊ ಹಾಗೆ ನೀವು ಚಿಂತಾಮಣಿ ರೋಡ್ ಸ್ಟ್ರೈಟ್ ಕಂಟಿನ್ಯೂ ಮಾಡ್ತೀವಿ ಅಂಡರ್ ಪಾಸಲ್ಲಿ ಅಂತಂದರೆ 100 ಮೀಟರ್ಸಲ್ಲಿ ನಿಮಗೆ ಈ ಒಂದು ಮನೆ ಸಿಗುತ್ತೆ. ಅದು ಕೂಡ ಚಿಕ್ಕವಲ್ಲೂರು ಅನ್ನೋ ಗ್ರಾಮದ ಫಾರ್ಚೂನ್ ಅರ್ತ್ ಅನ್ನೋ ಲೇಔಟ್ ಒಳಗಡೆ ಬರುತ್ತೆ. ಅದು ಕೂಡ BMRDA ರೇರಾ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. DC ಕನ್ವರ್ಷನ್ ಈ ಕಥೆ ಕೂಡ ಇದೆ. 1 CR ಒಳಗಡೆ ತೋರಿಸಿ ಅಂತ ಕೇಳ್ತಿದ್ರಿ. ನೋಡಿ, ಈ ಮನೆ ನಿಮಗೆ ರೆಡ್ ಬ್ರಿಕಲ್ಲಿ ಕಟ್ಟಿರುವಂಥದ್ದು. ಈ ಮನೆ ಜಸ್ಟ್ 96 lakhsಗೆ ಸೇಲ್ಗಿದೆ. ಅದು ಕೂಡ ಕಂಪ್ಲೀಟ್ ಫಿನಿಶಿಂಗ್ ಮಾಡಿಕೊಡ್ತಾರೆ. ಹಾಗೆ 80% ಲೋನ್ ಕೂಡ ಆಗುತ್ತೆ.
ಇಲ್ಲಿ ನೋಡ್ತಿರ್ಬೋದು ತಾಜ್ ಹೋಟೆಲ್ ಕೂಡ ನಿಮ್ಗೆ ತುಂಬ ನಿಯರ್ ಇದೆ ಈ ಲೇಔಟ್ಗೆ. ಇದು ಎಲೆಕ್ಟ್ರಿಕ್ ಪಾಯಿಂಟು. ಸೊ ಅಂಡರ್ ಕೇಬಲ್ ಬಂದಿರೋದ್ರಿಂದ ನಿಮಗೆ ಎಲೆಕ್ಟ್ರಿಕ್ಸ್ ಈ ಥರ ಬರುತ್ತೆ. ಸೊ ಪೋಲ್ಸ್ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಇದೆ. ರೋಡ್ ನೋಡ್ತಾ ಇರ್ಬೋದು, ರೋಡ್ ಇಷ್ಟು ಬೆಳ್ತಿದೆ ನಿಮಗೆ. ನೋಡಿ ಇನ್ಸೈಡ್ ಮನೆ ಮುಂದೆ ಬರುವಂಥ ರೋಡ್ ಕೂಡ 40 ಫೀಟ್ ಬರುತ್ತೆ, ಮೇನ್ ರೋಡ್ ಕೂಡ 40 ಫೀಟಲ್ಲೇ ಬರುತ್ತೆ. ಕಂಪ್ಲೀಟ್ ನಿಮಗೆ ಪ್ರೀಮಿಯಂ ಲೈಟ್ಸ್ಗಳು ಕೂಡ ಹಾಕಿದ್ದಾರೆ ಶೀಟ್ ಪೋಲು. ಸೊ ಫುಟ್ಪಾತು ಡ್ರೈನೇಜು ಎಲ್ಲ ತುಂಬ ಕಂಪ್ಲೀಟ್ ಚೆನ್ನಾಗಿ ಮಾಡಿದ್ದಾರೆ. ಸೈಟ್ ನಂಬರ್ಸ್ ಕೂಡ ನಿಮಗೆ ಕಂಪ್ಲೀಟ್ ಇರುತ್ತೆ ಇದರಲ್ಲಿ. ಇದು ಡ್ರೈನೇಜ್ ಅಲ್ವಾ? ಡ್ರೈನೇಜ್ ಕೂಡ ಫಿಟ್ ನೋಡ್ತಾ ಇದ್ದೀರಾ ನೀವು. ಡ್ರೈನೇಜ್ ಕೂಡ ಕಂಪ್ಲೀಟ್ ಈ ಥರ ರೆಡಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ವಿಸಿಟಿಂಗ್ ಬುಕ್ ಮಾಡಿಕೊಂಡ್ರೆ ಸೊ ಈ ಸೈಟ್ನ ನೀವು ಕೂಡ ಬಂದಿಲ್ಲಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಡೈರೆಕ್ಟಾಗಿ ಒಂದನ್ನು ಮಾತಾಡಿಸ್ಬೋದು.